ಎಲೆಕ್ಷನ್ ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ನಲ್ಲೇ ಈ ಬಂಡಾಯದ ಬಿಸಿ ತಟ್ಬಿಟ್ಟಿರೋದು ಇಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ನಿರ್ಣಯ ಕೈಗೊಳ್ಳುತ್ತೆ ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರು ವೆಯ್ಟ್ ಮಾಡ್ತಾ ಇದ್ರು. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರು ಮುಂಬರುವಂಥ ಎಲೆಕ್ಷನ್ಗೆ ಮುಸ್ಲಿಮರಿಗೆ ಅವಕಾಶವನ್ನು ಕೊಡೋಣ, ಮುಸ್ಲಿಂ ಸಮುದಾಯಕ್ಕೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ. ಅಂಥದ್ದೊಂದು ಟೈಮ್ ಈಗ ಬಂದಿದೆಯಲ್ಲ, ಈಗ ಅವರಿಲ್ಲ ಅವ್ರು ಮಾತಾದರೂ ಉಳಿಸ್ಕೊಡಿ ಅಂತ ಹೇಳಿ ಅಲ್ಪಸಂಖ್ಯಾತರು ಧ್ವನಿ ಎತ್ತಿದ್ರು. ಆ ಧ್ವನಿಯನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಇದರ ನಡುವೆ ಏನಾದರೂ ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ಜಮೀರ್ ರಾಜೀನಾಮೆ ಕೊಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲದಕ್ಕೂ ಹೆದರ್ಕೊಂಡು ಕಾಂಗ್ರೆಸ್ ಹಾಗಾದರೆ ಅವಕಾಶ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಇಲ್ಲಿ ಅದರಲ್ಲೂ ಕೂಡ ಕುಟುಂಬದಲ್ಲಿ ಅಂದರೆ ಈಗ ಮೇಟಿ ತೀರ್ಕೊಂಡಿರೋದ್ರಿಂದ ಮೇಟಿ ಕುಟುಂಬಕ್ಕೆ, ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದಕ್ಕೆ ಅವ್ರ ಕುಟುಂಬಕ್ಕೆ, ಇದು ಒಂದು ಕಡೆ ಕಾಂಗ್ರೆಸ್ನ ನೀತಿ ಅಂತ ಹೇಳಿ ಸಮರ್ಥ ಶಾಮನೂರಿಗೆ ಟಿಕೆಟನ್ನು ಫೈನಲ್ ಮಾಡಿತು. ಇದರಿಂದ ಸಹಜವಾಗಿಯೇ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಟ್ಟಿದೆ. ಇನ್ನು ಈಗ ಪರೋಕ್ಷವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಮುಸ್ಲಿಂ ಸಮುದಾಯ ಇನ್ನು ಪಕ್ಷೇತರವಾಗಿ ಕೂಡ ಅಭ್ಯರ್ಥಿಗಳು ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಬಂಡಾಯ ಶಮನ ಮಾಡ್ಕೊಂಡು ಮುಂದೆ ಸಾಗುತ್ತಾ, ಯಾಕಂತ ಹೇಳಿದ್ರೆ ಬಹಳಷ್ಟು ವೋಟ್ ಬ್ಯಾಂಕ್ ಇದೆ ಅವ್ರದ್ದು ಕೂಡ. ಹಾಗಾಗಿ ಅವತ್ತೇ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದರು. 70,000 to 80,000 ನಮ್ಮದೇ ವೋಟ್ ಇದೆ, ಇವಾಗ ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ಮುಂಬರುವ 2028 ವಿಧಾನಸಭಾ ಎಲೆಕ್ಷನ್ಗೂ ಕೂಡ ನಾಂದಿ ಆಡುತ್ತೆ ಅಂತ ಹೇಳಿ. ಹಾಗಾಗಿ ಒಂದು ಕಡೆ ಬಂಡಾಯದ ಬಿಸಿಯನ್ನು ತಣ್ಣಗಾಗಿಸಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ಲ್ಯಾನಲ್ಲಿ ಕಾಂಗ್ರೆಸ್ ಮುನ್ನುಗ್ತಾ ಇದೆ. ಇನ್ನು ಇದರ ನಡುವೆ 2 ಕ್ಷೇತ್ರಗಳಲ್ಲೂ 100% ನಮ್ಮದೇ ಗೆಲುವು ಎನ್ನುವಂಥ ವಿಶ್ವಾಸವನ್ನು ಸಿದ್ದು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಗಮನಿಸುವುದಾದರೆ ಸಮರ್ಥ ಶಾಮನೂರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ ನಂತರ ಸಿಎಂ ಮಾತನಾಡಿದ್ರು. ನಾವೇ ಗೆಲ್ತೀವಿ ಅಂದಾಗ ಫಲಿತಾಂಶ ಹೇಗೆ ಹೊಸ ದಿಕ್ಸೂಚಿ ಆಗುತ್ತೆ, ಅಲ್ಪಸಂಖ್ಯಾತರ ಮನವೊಲಿಕೆಗೆ ಖಚಿತ ಅಂಥೇಳಿ ಸಿಎಂ ಮಾತನಾಡಿದ್ದಾರೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಎಂ ಶಾಮನೂರು ಜಯಗಳಿಸಲಿದ್ದು, ಇಲ್ಲಿ ಅಲ್ಪಸಂಖ್ಯಾತರನ್ನು ಮನವೊಲಿಸ್ತೀವಿ, ಮುಂದೆ ಬೇರೆ ಬೇರೆ ಅವಕಾಶಗಳನ್ನು ಅವರಿಗೆ ನೀಡ್ತೀವಿ ಅಂತ ಹೇಳಿದ್ರು ಸಿಎಂ. ಇನ್ನು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಕ್ಷದ ನೀತಿ ಅಂದರೆ ಯಾರು ಶಾಸಕರು ಮೃತರಾಗ್ತಾರೋ ಅಂಥವರ ಕುಟುಂಬದ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡ್ತೇವೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಚಿಕ್ಕ ಮಗನಿಗೆ ಟಿಕೆಟ್ ನೀಡಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಸಮರ್ಥಕ್ಕೆ ಟಿಕೆಟ್ ನೀಡಲಾಗಿದೆ. ಕಳೆದ 3 ಉಪಚುನಾವಣೆಗಳಲ್ಲೂ ನಾವು ಗೆದ್ದಿದ್ದೀವಿ, ಅದೇ ರೀತಿ ಫಲಿತಾಂಶ ಮತ್ತೆ ರಿಪೀಟ್ ಆಗುತ್ತೆ ಎನ್ನುವಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ಇಲ್ಲಿ ಸ್ವತಃ ಸಿಎಂ ಅವರು ಹೇಳಿದ್ದಾರೆ. ಜೊತೆಗೆ ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಹೈಕಮಾಂಡ್ ಜೊತೆ ಚಿಂತಿಸಿ ಹುಷಾರಾಗಿ ಹೆಜ್ಜೆ ಹೆಜ್ಜೆಗೂ ಬಾರಿನೇ ಎಚ್ಚರಿಕೆಯನ್ನು ವಹಿಸಿ ಕಾಂಗ್ರೆಸ್ ಇಲ್ಲಿ ಹೆಜ್ಜೆ ಇಡ್ತಾ ಇರೋದು. ಯಾವ ವಿಚಾರನಾದರೂ ತಗೊಳ್ಳಿ, ಈಗ ನಾಯಕತ್ವ ಬದಲಾವಣೆ ಆಗಲಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಿರಲಿ, ಅಥವಾ ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರು ಹೈಕಮಾಂಡ್ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಹುಷಾರಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇರೋದಿಲ್ಲಿ ಕಾಂಗ್ರೆಸ್. ಈಗ ಮತ್ತೆ ಅಂಥದ್ದೇ ಕೆಲಸವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ ಗೆಲ್ಲಲೇಬೇಕು, ಪ್ರತಿಷ್ಠೆಯ ಕಣ. ಒಂದು ಕಡೆ BJP ಇದನ್ನೇ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಹಾಗಾಗಿ ಹೆಂಗೆ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನು ತಂತ್ರ ಹೂಡಬೇಕು ಅನ್ನೋದು ಭಾರಿನೇ ಗೊತ್ತಿದ್ದೇ ಹೆಜ್ಜೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ಅಲ್ಪಸಂಖ್ಯಾತರಿಗೆ ಮನವರಿಕೆ ಮಾಡಿ, ಹಿಂಗಾದರೆ ನಾವು ಇದರಲ್ಲಿ ಸೋಲ್ಬೋದು, ಕ್ಷೇತ್ರವನ್ನು ಕಳ್ಕೊಳ್ಬೇಕಾಗತ್ತೆ, ಕ್ಷೇತ್ರವನ್ನು ಬಿಟ್ಕೊಟ್ರೆ ನೆಕ್ಸ್ಟ್ ಕೂಡ ಗೆಲ್ಲೋದು ಕಷ್ಟವಾಗುತ್ತೆ. ಇವಾಗ ಒಂದು ಅನುಕಂಪದ ಆಧಾರದ ಮೇಲೆ ಕೂಡ ಓಟು ಬೀಳಬಹುದು. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡೆ ಕಾಂಗ್ರೆಸ್ ಹೆಜ್ಜೆಯನ್ನು ಹಾಕ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಹಿಂದಿನ ಉಪಚುನಾವಣೆಗಳಲ್ಲೂ ಈ ಫಲಿತಾಂಶ ರಾಜ್ಯ ರಾಜಕಾರಣದ ದಿಕ್ಸೂಚಿ ಆಗಲಿದೆ ಅಂತ BJPಯವರು ಹೇಳಿದರು. ಆದರೆ ಗೆದ್ದು ಸಾಬೀತುಪಡಿಸಿದ್ದೀವಿ ನಾವು, BJP ಗೆಲ್ಲೋದೇ ಇಲ್ಲ, ಹಾಗಿದ್ದಾಗ ಹೇಗೆ ದಿಕ್ಸೂಚಿ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ BJPಗೆ ಒಂದು ಟಕ್ಕರ್ ಕೊಟ್ಬಿಟ್ರು ಇಲ್ಲಿ ಸಿಎಂ ಮಾತಲ್ಲೇ. ಇನ್ನು ನಾವು ಅಧಿಕಾರದಲ್ಲಿದ್ದೀವಿ, ಗೆಲ್ತೇವೆ ಎನ್ನುವಂಥ ವಿಶ್ವಾಸ ನಮಗಿದೆ ಅಂತ ಕೂಡ ಇಲ್ಲಿ ಸಿಎಂ ಹೇಳಿದ್ರು. ಜೊತೆಗೆ ಸಮರ್ಥ ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ DCM ಭಾಗಿಯಾಗಿದ್ರು. ಈ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ ನಂತರ ಸಿಎಂ DKಶಿ ಜೊತೆಗೆ ಸಿಎಂ ಹಾಗೂ DKಶಿ ಇಬ್ಬರು ಮಾತನಾಡಿದ್ದಾರೆ. ನೋಡೋಣ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ನಾವು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದೆ. ಬ್ಲಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂ ಕೂಡ ಇದ್ರು, ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಅಂತ ನೋಡೋದು. ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಇವೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ.
ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲರೂ ಒಳಗೊಳ್ಳತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಬಹಳ ಸ್ಪಷ್ಟ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆ ಜಾತಿ ಈ ಜಾತಿ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬೆಳೆಸ್ತಕ್ಕಂಥ ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪಕ್ಷ. ನಾವು ಸುಳ್ಳು ಭರವಸೆ